ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಆತ ಹೊಟ್ಟೆಪಾಡಿಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ನಡೆಸ್ತಾ ಇದ್ದ ಯುವಕ. ಏನೋ ಒಂದಿಷ್ಟು ಪ್ರವಾಸಿಗರು ಬಂದ್ರೆ ಮಾತ್ರ ಅವರ ಜೀವನ. ಹೀಗಿರುವಾಗ ನಗರಸಭೆಯ ಸದಸ್ಯರೊಬ್ಬರ ಕಡೆಯವರು ಕ್ಷುಲ್ಲಕ ವಿಚಾರಕ್ಕೆ ಆತನ ಮೇಲೆ ಹಲ್ಲೆ ನಡೆಸಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಅರೆ, ಏನಿದು ಸ್ಟೋರಿ? ನಿಜಕ್ಕೂ ಅಲ್ಲಿ ನಡೆದ ಘಟನೆ ಆದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಆತ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪ್ಲೇಯರ್. ಹೊಟ್ಟೆಪಾಡಿಗಾಗಿ ನಡೆಸ್ತಾ ಇದ್ದ ಬೀದಿ ಬದಿ ವ್ಯಾಪಾರ. ಕ್ಷುಲ್ಲಕ ವಿಚಾರಕ್ಕೆ ಅಮಾಯಕನ ಮೇಲೆ ಹಲ್ಲೆ. ದರ್ಪ ತೋರಿದ ನಗರಸಭೆ ಸದಸ್ಯೆಯ ಪತಿ. ಹೀಗೊಂದು ಘಟನೆ ನಡೆದಿರೋದು ಮಡಿಕೇರಿಯ ಹೃದಯ ಭಾಗದಲ್ಲಿನ ರಾಜಸೆಟ್ ಬಳಿ. ಮಡಿಕೇರಿಯ ವಿಕಲಚೇತನ ಕ್ರೀಡಾಪಟು ಜಮ್ಶಾದ್ ರಾಜಸೆಟ್ ಮುಂಭಾಗದಲ್ಲಿ ಕಳೆದ ಹಲವು ಸಮಯದಿಂದ ಪಾಪ್ಕಾರ್ನ್ ಅಂಗಡಿಯನ್ನ ನಡೆಸ್ತಾ ಇದ್ದ. ಮೊನ್ನೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಆ ಭಾಗದ ನಗರಸಭೆ ಸದಸ್ಯೆ ಶ್ವೇತಾ ಜಮ್ಶೀರ್ ಬಳಿ ಪರವಾನಗಿ ತೋರಿಸುವಂತೆ ಕೇಳಿದ್ದಾರೆ. ಆತ ಲೈಸೆನ್ಸ್ ತೋರಿಸಿದಾಗ, ನಿನಗೆ ಲೈಸೆನ್ಸ್ ಕೊಟ್ಟಿರೋದು ಪಾಪ್ಕಾರ್ನ್ ಮಾಡೋದಕ್ಕೆ, ಚಿಪ್ಸ್ ಮಾರಾಟ ಏಕೆ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಡಾಕ್ಯುಮೆಂಟ್ ಬಂದು ಲೈಸೆನ್ಸ್ ಕೇಳಿದ್ರು ಸರ್. ಲೈಸೆನ್ಸ್ ಕೇಳಿದಾಗ ನಾನೇನು ಹೇಳಿದೆ ಅಂದರೆ ಒಂದು 5 ನಿಮಿಷ ಕಸ್ಟಮರ್ಸ್ ಇದ್ದಾರೆ ಅಂದರೆ ಸರ್ ಮಾಡೋಕ್ಕಲ್ಲ. ಅಷ್ಟೊತ್ತಿಗೆ ಅವರು ಬಂದು ನಿನ್ನ ಇದಕ್ಕೆ ಟೈಮಿಗೆಲ್ಲ ನಾನು ಬಂದಿರೋದು, ಹೋಗಿ ತಗೋಬಾ ಅಂತ ಸ್ವಲ್ಪ ಏಕವಚನ ಮಾತಾಡಿದ್ರು. ಆಮೇಲೆ ನಾನು ಹೇಳಿದೆ, ನೀವು ಇಲ್ಲಿ ಕೇಳಲಿಕ್ಕೆ ರೈಟ್ಸ್ ಇಲ್ಲ, ನೀವು ಬೇರೆ ವಾರ್ಡಲ್ಲ ಅಂತ ಕೇಳುವಾಗ ಅವರಿಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಅವ್ರೇನು ಮಾಡೋದು, ಸಿಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಲೈಸೆನ್ಸ್ ತೊಗೊಂಬಂದು ಕೊಟ್ಟಾಗ ಅವರು ನಿನ್ನ ವ್ಯಾಪಾರದಲ್ಲಿ ಈ ಥರ ಬರ್ತಿದೆ, ನಿಂದು ಸ್ವೀಟ್ ಕಾರ್ನ್ ಅಂತ ಮಾಡಿದ್ದಾರೆ, ನೀನು ಹೆಂಗೆ ಪೊಟೇಟೊ ಮಾಡ್ತಿದ್ದೀಯ ಅಂತ ಕೇಳಿದ್ರು. ನಾನು ನಗರಸಭೆಯಲ್ಲಿ ಕೆಲಸ ಮಾಡೋದು, ಬೀದಿ ವ್ಯಾಪಾರದ ಸಂಘದ ಸದಸ್ಯ ಆಗಿದ್ದೇನೆ. ಆಗ ನಾನು ಕೇಳಿದೆ ಅವ್ರ ಹತ್ರ, ಅಲ್ಲ ಮೇಡಮ್, ಇದು ಚುರುಮುರಿ ಅವ್ರು ಮಾಡ್ತಾ ಇರೋರು, ಅವರು ಲೈಸೆನ್ಸಲ್ಲಿ ಚುರುಮುರಿ ನಿಂತಿದೆ, ಬಟ್ ಫ್ರೂಟ್ಸ್ ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೆ ಸಿಟ್ಕೊಂಡು ಅವ್ರ ಗಂಡನ ಕಾಲ್ ಮಾಡಿ ಕೇಳಿದ್ರು. ಗಂಡನ ಕಾಲ್ ಮಾಡಿ ಕಳ್ಬಿಟ್ಟು, ನಿನ್ನ ಇಲ್ಲಿ ಇಡಕ್ಕೆ ಬಿಡಲ್ಲ, ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ನನ್ನ ಅಪ್ಪನೇ ಹುಟ್ಟಿದ್ರೆ ನಾನು ಇಡಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಅವ್ರ ಗಂಡನ ಹತ್ರ ಮಾತಾಡುವಾಗ ಅವರು, ನಾನು ಹೆಂಡತಿ ಮೇಲೆ ಕೈ ಮಾಡೋಕ್ಕೆ ಬಂದೆ ಅಂತೇಳಿ, ಹೆಂಗಸ ಮೇಲೆ ಕೈ ಮಾಡ್ತೀನಿ ಅಂತೇಳಿ ಏಕಾಗಿ ಬಂದು ಹೊಡೆಯಕ್ಕೆ ಬಂದು ನನ್ನ ಹುಡುಗ ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡಿದ್ದನ್ನ ನೋಡ್ಬಿಟ್ಟು ಅವ್ರು ಎದುರ್ಕೊಂಡು ರಿಟರ್ನ್ ಬಂದ್ಬಿಟ್ಟು ಏನು ಕೂಲ್ ಆಗ್ಬಿಟ್ಟು. ಕೂಲ್ ಆದಮೇಲೆ ಅವ್ರದ್ದು ಅನಿಯಗಳು 4 ಜನ ಇದ್ದರು. ಸೂರಜ್ ಮತ್ತು ನರೇಶ್ ಮತ್ತು ಜಗದೀಶ್ ಅಂತ 4 ಜನ ಇದ್ದಾರೆ. ಅವರು ಏಕಾಏಕಿ ವೀಡಿಯೋ ತೆಗೆದಿದ್ದು ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿಬಿಟ್ಟು ಅವ್ನು ಕಿವಿದು ತಮಟೆ ಎಲ್ಲ ಹೊಡೆದೋಗ್ಬಿಟ್ಟಿದೆ. ನಿನ್ನೆ ಡಾಕ್ಟರ್ ರಿಪೋರ್ಟ್ ಮಾಡಿದಾಗ ಹೇಳಿದ್ರು, ಒಂದು 2 ಮಂತ್ಸಲ್ಲಿ ರೆಡಿ ಆದರೆ ಆಯಿತು, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿರೋ ಅವನಿಗಿರೋ ನ್ಯಾಯ ಬೇಕು ಸರ್. ಅವರು ಚಾಮುಂಡೇಶ್ವರಿ ನಗರ ಸದಸ್ಯರು, ಬಟ್ ಇದು ಆ್ಯಕ್ಚುಲಿ ಈ ರಾಜಸೀಟ್ ಬರೋದೇ ಈಗ ನಗರಸಭೆಗೆ ಬರ್ತಾ ಇಲ್ಲ ಸರ್. ಇದೆಲ್ಲ ತೋಟಗಾರಿಕೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ DC ಅವರು. ಬಟ್ ಅವ್ರು ಕೇಳಕ್ಕೆ ಬಂದಿದ್ದಕ್ಕೆ ನಾನು ಹೇಳಿದೆ, ನೀವು ನಿಮ್ಮ ವಾರ್ಡಲ್ಲ, ಇದು ಬೇರೆಯವ್ರ ವಾರ್ಡಲ್ಲ ಅಂತ ಕೇಳಿದ್ದಕ್ಕೆ ಕ್ವಶನ್ ಮಾಡಿದ್ದಕ್ಕೆ ಅವ್ರು ನನ್ನ ಮೇಲೆ, ಅಲ್ಲ ನಾನು ಮೈಮುಟ್ಟಕ್ಕೆ ಬರ್ತಿದ್ದೀನಿ, ಕಸ್ಟಮರ್ಸ್ ಇದ್ದಾರೆ, ಟೂರಿಸ್ಟ್ ಇದ್ರು, ಅಷ್ಟು ಜನಗಳ ಮುಂದೆ ನಾನು ಹೆಂಗೆ ಸರ್ ಅವ್ರ ಮೈಮುಟ್ಟಕ್ಕೆ ಹೋಗಿ ಹೇಳಿ. ಮತ್ತು ಕಸ್ಟಮರ್ಸ್ ಹೇಳಿದ್ರು ನೀವೇನು ಹಂಗೆಲ್ಲ ಮಾತಾಡ್ತೀರಾ, ಇಲ್ಲದ ಅಪರಾಧೆಲ್ಲ ಹೊರಿಸ್ತಾ ಇದ್ದೀರಾ, ಪಾಪ ಹುಡುಗ ಆ ಥರ ಏನು ಮಾಡಲ್ಲ ಅಂತ ಹೇಳುವಾಗ ಕಸ್ಟಮರ್ಸ್ ಮೇಲೆ, ಟೂರಿಸ್ಟ್ ಮೇಲೆ ಹೊಡೆಯಕ್ಕೆ ಹೋಗ್ತಿದ್ರು. ಟೂರಿಸ್ಟ್ ಮೇಲೆಲ್ಲ ಮುಗಿಬಿದ್ರು. ಟೂರಿಸ್ಟ್ ಅವರು ಲಾಸ್ಟಿಗೆ ಎಲ್ಲ ಮುಚ್ಕೊಂಡು ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಬಿಟ್ಟು ಅದಕ್ಕೆ ಈಗ ಸಂಜೆ ತೀರ್ಮಾನ ಆಗುತ್ತೆ. ನಮ್ಮ ಅಂಗವಿಕಲರ ಸಂಘದಿಂದ ನಾನು ಅಲ್ಲಿ ಸಹ ಕಾರ್ಯದರ್ಶಿ ಆಗಿದ್ದೀನಿ. ಅವರು ಇದರಿಂದ ಹೋಗಿದ್ದೀವಿ. DC ಅದಕ್ಕಿರೋ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು FIR ಮಾಡೋಕ್ಕೆ ಹೇಳಿದರೆ FIRಗೆ ಕಂಪ್ಲೇಂಟ್ ಮಾಡಿದ್ದೀವಿ. FIRದು ಸಂಜೆ ತೀರ್ಮಾನ. ಸ್ಪೋರ್ಟ್ಸ್ ನಾನು ಪ್ಯಾರಾ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೀನಿ. ಈಗ ಆಲ್ರೆಡಿ 2 ಇಂಟರ್ನ್ಯಾಷನಲ್ಸ್ ಆಡಿದ್ದೀನಿ. ಈಗ ಈ ತಿಂಗಳು ಕೊನೆಯಲ್ಲಿ ಸ್ಪೇನಿಗೆ ಇಂಟರ್ನ್ಯಾಷನಲ್ಸ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲದೆ ಈ ವಿಚಾರದಲ್ಲಿ ಜಮ್ಶೀರ್ ಹಾಗೂ ಶ್ವೇತಾ ನಡುವೆ ಮಾತಿಗೆ ಮಾತು ಬೆಳೆದಿದೆ ಎನ್ನಲಾಗಿದೆ. ವಿಷಯ ಇಷ್ಟಕ್ಕೆ ನಿಲ್ಲಲಿಲ್ಲ. ನಂತರ ಸ್ಥಳಕ್ಕೆ ಬಂದ ನಗರಸಭೆ ಸದಸ್ಯೆ ಶ್ವೇತಾ ಅವರ ಪತಿ ಮಹಿಳೆಯರ ಮೇಲೆ ಕೈ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಗರಸಭೆ ಸದಸ್ಯೆ ಶ್ವೇತಾ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಗೊಂಡಿದೆ.
ಅಲ್ಲದೆ ಈ ಘಟನೆಯಾದ ಬಳಿಕ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ದು ಜಮ್ಶೀರ್ ಅಂಗಡಿ ಮುಚ್ಚಿಸಲು ಮುಂದಾಗಿದ್ದರು ಎನ್ನಲಾಗಿದೆ. ಈ ವಿಷಯ ತಿಳಿದ ಜಿಲ್ಲೆಯ ಕೆಲವು ಸಂಘಟನೆಗಳು ಜಮ್ಶೀರ್ ಬೆನ್ನಿಗೆ ನಿಂತಿದ್ದು ಘಟನೆ ಬಗ್ಗೆ ಖಂಡನೆ ವ್ಯಕ್ತಪಡಿಸಿವೆ. ಅಲ್ಲದೆ ತಮಗೆ ಹಲ್ಲೆಯಾದ ಬಗ್ಗೆ ಜಮ್ಶೀರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಡಿಕೇರಿ ನಗರದ ರಾಜಾ ಸೀಟ್ನಲ್ಲಿ ಬೀದಿ ಬದಿ ವ್ಯಾಪಾರಿ ಮೇಲೆ ನಗರಸಭಾ ಸದಸ್ಯರು ಹಾಗೂ ಅವರ ಸಂಬಂಧಿಕರು ಮೊನ್ನೆ ದಿನ ಹಲ್ಲೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮಡಿಕೇರಿ ನಗರದ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿದ್ದೇವೆ. ಈ ನಗರಸಭಾ ಸದಸ್ಯರು ಯಾರಿದ್ದಾರೆ ಅವರಿಗೆ ಸಂಬಂಧಪಡದ ವಾರ್ಡ್ ರಾಜಾ ಸೀಟು ಅವರಿಗೆ ಸಂಬಂಧಪಡಲ್ಲ. 21ನೇ ವಾರ್ಡ್ನ ಸದಸ್ಯರವರು ಹಾಗೂ ಇದು 22ನೇ ವಾರ್ಡಿಗೆ ಈ ರಾಜಾ ಸೀಟು ಸೇರಿಕೊಳ್ತದೆ. ಮೊನ್ನೆ ದಿನ ಸಂಜೆ ಅವರ ಮೇಲೆ ಏಕಾಏಕಿ ಅವರು ಏನು ಕುಲಕ್ಷ ಕಾರಣಗಳಿಂದಾಗಿ ಅವರು ಹಲ್ಲೆ ಮಾಡಿದ್ದಾರೆ. ಮತ್ತು ಅವರು ಏನು ಬೀದಿ ಬದಿ ವ್ಯಾಪಾರಿ ಇದ್ದಾರೆ ಅವರು ಅಂಗವಿಕಲರಾಗಿದ್ದು ಅವರು ಪರವಾನಗಿ ಕೂಡ ಪಡ್ಕೊಂಡಿದ್ದಾರೆ. ನಿನ್ನೆ ದಿನ ಸಂಜೆ ನಗರಸಭಾ ಸಿಬ್ಬಂದಿಗಳು ಅಲ್ಲಿ ತೆರಳಿ ಅವರ ಅಂಗಡಿಯನ್ನು ತೆರವು ಮಾಡಿಸಲು ಕೂಡ ಮುಂದಾಗಿದ್ದರು. ಕೆಲವು ಪತ್ರಿಕೋದ್ಯಮ ಹಾಗೂ ಕೆಲವು ಸಂಘಟನೆಗಳು ಸಾರ್ವಜನಿಕರ ಅಲ್ಲಿ ಬಂದಿರೋದ್ರಿಂದ ಅವರು ಅದನ್ನು ಹಾಗೆ ಬಿಟ್ಟೋಗಿದ್ದಾರೆ. ನಾವು ನಗರಸಭಾ ಸದಸ್ಯರು ಮತ್ತು ನಗರಸಭಾ ಸಿಬ್ಬಂದಿಗಳಿಗೆ ಹೇಳ್ತೀವಿ, ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಅಂತ ಹೇಳಿದ್ರೆ ಈ ಬಡ ವ್ಯಾಪಾರಿಗಳು ಮತ್ತು ಏನು ಈ ಅಂಗವಿಕಲ ಅಂಥವ್ರ ಮೇಲೆ ನಿಮ್ಮ ದೌರ್ಜನ್ಯಗಳು ನಡೀತಾ ಇದೆ, ಇದು ಸರಿಯಿಲ್ಲ. ನೀವು ಮಡಿಕೇರಿ ನಗರಲ್ಲಿ ಏನೋ ದೊಡ್ಡ ದೊಡ್ಡ ಕಟ್ಟಡಗಳು ಹಾಗೂ ಮಡಿಕೇರಿ ನಗರ ಹಲವು ಮಳಿಗೆಗಳಲ್ಲಿ ಇನ್ನೂ ಪರವಾನಗಿ ನೀಡದೆ ನೀವು ಈ ಬಡ ಏನು ಬೀದಿ ವ್ಯಾಪಾರಿಗಳ ಮೇಲೆ ನೀವು ದೌರ್ಜನ್ಯ ಮಾಡ್ತಿದ್ದೀರ. ನಿಮಗೆ ಒಂದು ತಾಕತ್ತು ಅಂತೇಳಿ ಇದ್ದರೆ ದೊಡ್ಡ ದೊಡ್ಡ ಮಳಿಗೆಗಳಲ್ಲೆಲ್ಲ ಇನ್ನೂ ಪರವಾನಗಿಯನ್ನು ಪಡ್ಕೊಂಡಿಲ್ಲ. ಅವ್ರ ಮೇಲೆ ನೀವು ಏನು ದಾಳಿ ಮಾಡಿ ನೀವು ಬಡ ವ್ಯಾಪಾರಿಗಳ ಮೇಲೆ ಅವ್ರು ದೌರ್ಜನ್ಯ ಮಾಡೋದು ಸರಿಯಿಲ್ಲ ಅಂತೇಳಿ ನಮ್ಮದೊಂದು ಅನಿಸಿಕೆ. ಏನು ನಗರಸಭೆ ಸದಸ್ಯರು ರಾಜ ಸೀಟ್ ಬಳಿಯಲ್ಲಿ ಒಂದು ಬೀದಿ ವ್ಯಾಪಾರಿಯಾಗಿ ಅವರ ಅಂಗವಿಕಲರಾಗಿದ್ದು ಅವ್ರಿಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಿದ್ದ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರ ಇಲ್ಲಿಂದ ತೆಗಿಬೇಕು, ನೀವು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ದೌರ್ಜನ್ಯ ನೀಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ. ಏಕೆಂತ ಹೇಳಿದರೆ ಒಂದು ಪಾಪದವರು ಅದರಲ್ಲೂ ಅವ್ರು ಅಂಗವಿಕಲರಾಗಿದ್ದು ಅವ್ರ ಹೊಟ್ಟೆಪಾಡಿಗೋಸ್ಕರ ಅವ್ರು ದುಡಿತಿರುವಾಗ ಏನು ನಗರಸಭೆ ಸದಸ್ಯರುಗಳಿದ್ದಾರೆ ಅವರು ಅವರಿಗೆ ಆಯಿತು ನಿಮ್ಮ ಲೈಸೆನ್ಸ್ ಇಲ್ವಾ ಏನು ಫಸ್ಟ್ ಚೆಕ್ ಮಾಡಿ ಮಾತಾಡ್ಬೋದಿತ್ತು, ಆದರೆ ಅವರ ಮೇಲೆ ದೌರ್ಜನ್ಯ ನೀಡಿರೋ ತುಂಬಾ ಇದನ್ನು ಖಂಡಿಸ್ತೀವಿ ನಾವು. ಈ ಮೂಲಕ ಒಂದೇ ವಿಷಯ ಹೇಳೋದೇನು ಅಂತ ಹೇಳಿದರೆ ನಗರಸಭೆ ಸದಸ್ಯರು ಏನು ಆಯ್ಕೆಯಾಗಿ ಬಂದಿದ್ದೀರಾ ಅವರು ಜನಸಾಮಾನ್ಯರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಹೊರತು ನೀವು ಅವ್ರಿಗೆ ಹೊಟ್ಟೆಪಾಡಿಗೆ ಹೊಡೆದು ಅವ್ರನ್ನೇ ಒಂದು ಒಂದು ಅಂಗವಿಕಲರಾಗಿ ವ್ಯಾಪಾರ ಮಾಡ್ತಿದ್ದ ಒಂದು ಜನನ ತೆಗೆದು ಅವ್ರಿಗೆ ಹೊಡೆದು ಈ ಥರ ಒಂದು ಮಾಡೋದು ಇದನ್ನು ಖಂಡಿಸ್ತೀವಿ ನಾವು. ಆದ್ದರಿಂದ ನಾನು ಈ ಮೂಲಕ ಕೇಳ್ಕೊಳ್ಳೋದಂದರೆ ಯಾರು ಇದನ್ನು ತಪ್ಪು ಮಾಡಿದರೆ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ರಾಜಾ ಸೀಟ್ ಹತ್ರ ಬೀದಿ ಬದಿ ವ್ಯಾಪಾರಿಗಳದ್ದು ಸ್ವಲ್ಪ ಇಶ್ಯೂಸ್ ಆಗಿರೋದು ಮತ್ತು ನಮ್ಮ ಕಚೇರಿಯಿಂದ ಅವ್ರನ್ನ ಅಲ್ಲಿಂದ ತರಿಸಲಿಕ್ಕೆ ಹೋಗಿದ್ದು ನಿನ್ನೆ ಮೀಡಿಯಾದಲ್ಲಿ ನೋಡಿಬಿಟ್ಟು ನನ್ನ ಗಮನಕ್ಕೆ ಬಂತು. ಸೊ ಅದೇನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ಟಾಫ್ಗಳಿಗೆ ರಿಪೋರ್ಟ್ ತರಕ್ಕೆ ಹೇಳಿದ್ದೀನಿ. ತರಿಸ್ಬಿಟ್ಟು ಚೆಕ್ ಮಾಡಿ ಸೂಕ್ತ ಕ್ರಮ ತಗೊಳ್ತೀನಿ. ಮತ್ತು ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರಿಗೂ ನಾವು ಒಂದು ಮಡಿಕೇರಿ ನಗರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ID ಕಾರ್ಡ್ ಕೊಟ್ಟಿದ್ದೀವಿ ವಿತ್ತು ಲೊಕೇಶನ್. ಅದರಲ್ಲೊಂದು ನಾವು QR ಕೋಡನ್ನು ಮಾಡಿಸಿದ್ವಿ. ಆ QR ಕೋಡು ಸ್ಕ್ಯಾನ್ ಮಾಡಿಸಿದ್ರೆ ಅವ್ರ ಲೊಕೇಶನ್ ಯಾವುದ್ರಲ್ಲಿ ಸೇಲ್ ಮಾಡಬೇಕಂತಲೂ ಇರುತ್ತೆ. ಸೊ ಆ ರೀತಿ ನಾವು ಮಾಡಿಬಿಟ್ಟು ID ಕಾರ್ಡನ್ನು ಮಾಡಿಸಿದ್ವಿ. ಈಗ ಆದಷ್ಟು ಬೇಗ ನಾವು ಅದನ್ನು ಶಾಸಕರಿಂದ ID ಕಾರ್ಡ್ಗಳನ್ನು ಇಶ್ಯೂನೂ ಮಾಡ್ತಾಯಿದ್ವಿ. ಅದನ್ನು ಜೊತೆಗೆ ಅವರು ಮಾಡೋ ಜಾಗದಲ್ಲಿ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿಕೊಂಡು ಮತ್ತು ಸಾರ್ವಜನಿಕರಿಗಾಯಿತು ಯಾರಿಗೂ ಯಾವುದೇ ತೊಂದರೆ ಆಗ್ದಂಗೆ ಮತ್ತು ಅವ್ರು ಯಾವುದಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ ID ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ನಾವು ಇದೇ ವ್ಯಾಪಾರ ಮಾಡ್ತೀವಿ ಅಂತೇಳಿ ಆ ವ್ಯಾಪಾರನೇ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಅವರು ಆ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರ ಮಾಡ್ತೀವಿ ಅಂತಂದರೆ ಬಂದು ನಗರಸಭೆಯಲ್ಲಿ ನಮಗೆ ಅಪ್ಲಿಕೇಶನ್ ಕೊಟ್ಟು ಅವ್ರ ವ್ಯಾಪಾರನ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಸೊ ಹಾಗಾಗಿ ಅವ್ರೂ ಇದಕ್ಕೆ ಸಾರ್ವಜನಿಕ ತೊಂದರೆ ಆಗದಂಗೆ ಮಾಡ್ಕೋಬೇಕಾಗುತ್ತೆ. ಕುಶಾಲನಗರ ಪಟ್ಟಣ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸುವಲ್ಲಿ ಮುಂದುವರೆದ ಗೊಂದಲ, ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಒತ್ತಾಯ.
ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಏರ್ಪಡಿಸಲಾಗಿದ್ದ ಕುಶಾಲನಗರ ಪುರಸಭೆ ಸುತ್ತಮುತ್ತ ಸಂವಾದ ಕಾರ್ಯಕ್ರಮದಲ್ಲಿ ಕುಶಾಲನಗರ ಪಟ್ಟಣ ಪಂಚಾಯಿತಿಯಿಂದ ಮೇಲ್ದರ್ಜೆಗೇರಿಸಲು ಬಹುತೇಕ ಪ್ರಮುಖರು ಒಪ್ಪಿಗೆ ಸೂಚಿಸಿದರು. ಆದರೆ ಈಗಿರುವ ಪಂಚಾಯಿತಿ ಜನಪ್ರತಿನಿಧಿಗಳ ಅವಧಿ ಮುಕ್ತಾಯವಾದ ಬಳಿಕ ಪ್ರಕ್ರಿಯೆ ನಡೆಸಬೇಕು ಹಾಗೂ 2022ರ ಜನಗಣತಿಯ ಬಳಿಕ ಜನಸಂಖ್ಯೆ ಆಧಾರದ ಬಳಿಕ ಕ್ಷೇತ್ರ ವಿಂಗಡಣೆ ಮಾಡಬೇಕೆನ್ನುವ ಒತ್ತಾಯ ಕೇಳಿಬಂತು. ಜೊತೆಗೆ ಶಾಸಕರು ಎಲ್ಲಾ ಪಕ್ಷಗಳ ಮುಖಂಡರೊಂದಿಗೆ ಪೂರ್ವಭಾವಿಯಾಗಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕೆನ್ನುವ ಆಗ್ರಹ ಕೇಳಿಬಂತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ವಕ್ತಾರ ಕೆಜಿ ಮನು, ಕುಶಾಲನಗರ ಪುರಸಭೆ ಮಾಡುವಲ್ಲಿ ಯಾವುದೇ ಗೊಂದಲ ಇಲ್ಲ, ಆದರೆ ರಾಜಕೀಯ ದ್ವೇಷದಿಂದ ಇದು ಅವೈಜ್ಞಾನಿಕ ತಪ್ಪು ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. 2012ರಿಂದ ಇರುವ ಬೇಡಿಕೆಗೆ ಅನುಗುಣವಾಗಿ ಇಂದಿನ ಶಾಸಕರ ಕಾಳಜಿಯಿಂದ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರ್ತಾ ಇದೆ. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯ 23 ಸದಸ್ಯರಲ್ಲಿ 9 ಜನ ಬಿಜೆಪಿ ಬೆಂಬಲಿತ ಸದಸ್ಯರು ಹಾಗೂ ಬಿಜೆಪಿಗೆ ಬೆಂಬಲ ಸೂಚಿಸಿರುವ 6 ಜನ ಪಕ್ಷೇತರರು ಬೆಂಬಲ ಸೂಚಿಸಿದ್ದಾರೆ. ಈ ಪ್ರಕ್ರಿಯೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ, ಆದರೆ ರಾಜಕೀಯವಾಗಿ ವಿರೋಧ ಮಾಡ್ತಾ ಇರುವುದು ಸರಿಯಲ್ಲವೆಂದರು. ಕುಶಾಲನಗರ ಪಂಚಾಯತಿ ಎಡಕ್ಕೆ ಏನಿದೆ, ಮುಳ್ಳುಸೋಗೆ ಪಂಚಾಯತ್ ಇದೆ, ಬಲಕ್ಕೆ ಏನಿದೆ, ಗುಡ್ಡೇಶ್ವರ ಪಂಚಾಯತ್ ಇದೆ. ಇನ್ನು ಮುಂದೆ ಹೋಗ್ತಾರಾ, ಕೊಪ್ಪ ಇದೆ, ಆಯ್ತಾ? ಇನ್ನು ಮುಳ್ಳುಸೋಗೆ ಕುಶಾಲನಗರ ಸುತ್ತಮುತ್ತ 2 ಪಂಚಾಯತ್ ಇದೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಕುಶಾಲನಗರ ಪಂಚಾಯತಿ ಅಕ್ಕಪಕ್ಕದಲ್ಲಿ 2 ಪಂಚಾಯತ್ ಇರೋದು. ನಾವು ಒಂದು ಮುಳ್ಳುಸೋಗೆ ಪಂಚಾಯತ್ ತಗೊಳ್ಬೇಕು, ಇಲ್ಲ ಗುಡ್ಡೇಶ್ವರ ಪಂಚಾಯತ್ ತಗೊಳ್ಬೇಕು. ನಾವು ಹೋಗಿ ಕೊಪ್ಪ ತಗೊಳಕ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊಸಕೋಟೆ ತಗೊಳಕ್ ಆಗೋದಿಲ್ಲ, ಕೂಡುಮಂಗ್ಳೂರು ಪೂರ್ತಿ ಮಾಡ್ತಾರೆ. ಅದೇ ವಿರಾಜಪೇಟೆ ಆದ್ರೆ ಅವರಿಗೆ ಸುತ್ತ 3-4 ಗ್ರಾಮ ಪಂಚಾಯತ್ಗಳಿದಾವೆ, ಆಯ್ತಾ? ಅವ್ರಿಗೆ ಅವರೇನು ಪಂಚಾಯತಿ 6 ಹೋಗಿಲ್ಲ, ಬೇಕಾದ್ರೆ ಕೇಳಿ. ನಾವು ಊರು ನೋಡ್ತಾ ಇರ್ಬೋದು, ಇಲ್ಲಿ ಇರೋರು ಕೇಳಿ. ವಿರಾಜಪೇಟೆ ಪಂಚಾಯತಿ ಸುತ್ತ ಭಾಗಶಃ ತಗೊಳಕ್ಕೆ 4-5 ಪಂಚಾಯತ್ ಇದೆ. ನಮ್ಗೆ ಭಾಗಶಃ ತಗೊಳಕ್ಕೆ ಯಾವುದಿಲ್ಲ ಮೇಡಮ್. ನಮಗಿರೋದು 2, ಒಂದು ಮುಳ್ಳುಸೋಗೆ ತಗೊಳ್ಬೇಕು, ಇನ್ನೊಂದು ಗುಡ್ಡೇಶ್ವರ ತಗೊಳ್ಬೇಕು. ಕೇಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರ ಪುರಸಭೆ ಆದಲ್ಲಿ ಎಲ್ಲವೂ ಅಭಿವೃದ್ಧಿಯಾಗುತ್ತೆ ಎನ್ನುವುದು ಭ್ರಮೆ. ಈಗ ಪಟ್ಟಣ ಪಂಚಾಯಿತಿಗೆ 7 ಕೋಟಿ ಅನುದಾನ ದೊರೆತಾ ಇದ್ದು, ಪುರಸಭೆಯಾದಲ್ಲಿ 6 ಕೋಟಿ ಹೆಚ್ಚುವರಿ ಅನುದಾನ ಬರುತ್ತೆ. ಆದರೆ 3 ಪಟ್ಟು ಹೆಚ್ಚು ಪ್ರದೇಶ ಒಳಗೊಳ್ಳುವುದರಿಂದ ಕುಶಾಲನಗರಕ್ಕೆ ಈಗ ಇರುವುದಕ್ಕಿಂತ ಕಡಿಮೆ ಅನುದಾನ ಬರಲಿದೆ. ಜೊತೆಗೆ ಪಂಚಾಯಿತಿ ಸದಸ್ಯರ ಸದಸ್ಯತ್ವ ಕೂಡ ರದ್ದಾಗಲಿದೆ. ಈಗಾಗಲೇ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ಷೇಪಣೆ ಸಲ್ಲಿಸಿದ್ದು, ಪ್ರಕ್ರಿಯೆ ನೆನೆಗುದಿಗೆ ಬೀಳುವ ಸಾಧ್ಯತೆವಿದೆ. ಆದ್ದರಿಂದ ಮುಂದಿನ ಜನಗಣತಿ ಬಳಿಕ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತನ್ನಾಗಿ ಮಾಡಿ ಇತರ ಪ್ರದೇಶಗಳನ್ನು ಒಳಗೊಂಡಂತೆ ಕುಶಾಲನಗರ ಪುರಸಭೆ ಮಾಡುವಂತೆ ಒತ್ತಾಯಿಸಿದರು. ಕುಶಾಲನಗರದಷ್ಟೇ ದೊಡ್ಡದಾದ ಪ್ರದೇಶ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಗೊಂದಿಬಸವಳ್ಳಿ ಇರ್ಬೋದು ಅಥವಾ ಮಾದಪಟ್ಟಣದಲ್ಲಿರ್ಬೋದು. ಮಾದಪಟ್ಟ ಜನವಸತಿ ಪ್ರದೇಶ ಸಣ್ಣ ಇದೆ. ಅಲ್ಲಿರೋ ಜಮೀನುಗಳು ನೀವು ಸರ್ವೆ ನಂಬರ್ ಏನು ತೆಗೆದುಕೊಂಡಿದ್ದು ಸಂಪೂರ್ಣ ಹಕ್ಕುವರೆಗೆ ಸೇರಿದಾಗೆ ಮತ್ತು ಆರಂಗಿ ರೋಡ್ ಜಾಯ್ನ್ ಆಗುತ್ತೆ, ದೇವಸ್ಥಾನ ಆರಂಗಿ ರೋಡ್ ಜಾಯ್ನ್ ಆಗುತ್ತೆ. ಇದು 4 ಪಟ್ಟು ನಮ್ಮ ವಸತಿ ಪ್ರದೇಶಗಳ ಹೆಚ್ಚುವರಿ ಆಲ್ರೆಡಿ ಈಗಿದೆ, ಸೇರಿದ್ರಲ್ಲಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಸೊ ಹಾಗಾಗಿ ಈ ಅಗ್ರಿಕಲ್ಚರ್ ಲ್ಯಾಂಡ್ ಗಳನ್ನ ಸೇರಿಸುವುದನ್ನ ನಾವು ಸ್ಟ್ರಿಕ್ಟ್ಲಿ ಪರಿಗಣನೆ ತೆಗೆದುಕೊಂಡಾಗ ಯಾವ ಕಾರಣಕ್ಕೂ ಆಗ್ಲಿಕ್ಕೆ ಅವಕಾಶ ಇಲ್ಲ. ಪುರಸಭೆನ ಆ ಪ್ರದೇಶಗಳನ್ನ ಸೇರಿಸ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಗಳನ್ನ ತೆಗೆದುಕೊಂಡಾಗ. ಹಾಗಾಗಿ ನೀವು ಈ ಇಷ್ಟು ಖಾಲಿ ಪ್ರದೇಶವನ್ನ, ಇಲ್ಲಿ ಗೊಂದಿಬಸವಳ್ಳಿಯಷ್ಟು ಖಾಲಿ ಪ್ರದೇಶವನ್ನ, ಮಾದಪಟ್ಟಣದಷ್ಟು ಖಾಲಿ ಪ್ರದೇಶವನ್ನ ಕೃಷಿ ಭೂಮಿಯನ್ನ ನೀವು ಇದರಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಕೆಆರ್ ಮಂಜುಳಾ ಮಾತನಾಡಿ, ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಸೇರ್ಪಡೆ ಸಂಬಂಧ ಜನಪ್ರತಿನಿಧಿಗಳಿಂದಾಗಲಿ ಜನರಿಂದಾಗಲಿ ಯಾವುದೇ ಅಭ್ಯಂತರ ಇಲ್ಲ. ಮುಳ್ಳುಸೋಗೆ ಅಭಿವೃದ್ಧಿ ಹೊಂದುತ್ತಿದ್ದು, ಅರ್ಧ ಭಾಗ ಸೇರ್ಪಡೆಯಿಂದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಲಿದೆ. ಮುಳ್ಳುಸೋಗೆ ಗ್ರಾಮ ಪಂಚಾಯತಿಯಿಂದ ಅತಂತ್ರ ಮಾಡುವ ಕೆಲಸ ಯಾರೂ ಮಾಡಬೇಡಿ ಎಂದರು. ಈಗ ಕುಶಾಲನಗರ ಪುರಸಭೆ ಆಗಿದೆ. ಇದು ನಮ್ಮ ಕುಶಾಲನಗರ ಹಾಗೆ ಮತ್ತೆ ಈಗಾಗಲೇ ಎಲ್ಲ ಹೇಳಿದಾಗೆ ಗ್ರಾಮ ಪಂಚಾಯತಿ ಮುಳ್ಳುಸೋಗೆ ಪೂರ್ತಿ ಎಲ್ಲರಿಗೂ ಖುಷಿಯಾಗಿದೆ. ಆದ್ರೆ ಈಗ ಈ ಕರಡು ಅಧಿಸೂಚನೆ ಆದ್ಮೇಲೆ ಈ ತರ ಮಾಡಿದ್ದು ಜನಗಳಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಆದ್ರೆ ಜನಗಳು ಯಾವುದೇ ತರ ಗೊಂದಲ ಒಳಗಾಗದೆ ಈಗ ಯಥಾಸ್ಥಿತಿ ಏನ್ ಕಾರ್ಯಕಲಾಪಗಳು ಪಂಚಾಯತಿ ನಡೀತದೆ ಅದು ಯಥಾಸ್ಥಿತಿ ನಡೀತಾ ಇದೆ. ಆದ್ರೆ ಪುರಸಭೆ ಆದ್ರೆ ಮುಳ್ಳುಸೋಗೆ ಪೂರ್ತಿ ಗ್ರಾಮ ಪಂಚಾಯತಿ ಸಮ್ಮತಿ ಇದೆ. ಬಿಜೆಪಿ ನಗರಾಧ್ಯಕ್ಷ ಉಮಾಶಂಕರ್ ಮಾತನಾಡಿ, ಹಿಂದಿನಿಂದಲೂ ಮುಳ್ಳುಸೋಗೆ ಗ್ರಾಮ ಪಂಚಾಯತಿಯಿಂದ ಕುಶಾಲನಗರ ಪುರಸಭೆಗೆ ಸೇರ್ಪಡೆಗೊಳಿಸಲು ಎನ್ಒಸಿ ನೀಡುತ್ತಲೇ ಬರಲಾಗಿದೆ. ಆದರೆ ಈಗ ಯಾಕೆ ಸೇರಿಸಿದ್ದು ಅಂತ ಕೇಳಲಾಗ್ತಾ ಇದೆ. ಆಗ ಈ ಜ್ಞಾನ ಇರಲಿಲ್ಲವೇ ಅಂತ ಪ್ರಶ್ನೆ ಮಾಡಿದವರು, ಅನುದಾನ ಕೊರತೆ ಆದರೆ ಕ್ಷೇತ್ರದ ಶಾಸಕರು ವಿಶೇಷ ಅನುದಾನ ಒದಗಿಸಲಿದ್ದಾರೆ ಎಂದರು. ಕೂಡ ಮಾಜಿ ಅಧ್ಯಕ್ಷ ಬಿಜಿ ಮಂಜುನಾಥ್ ಗುಂಡೂರಾವ್ ಮಾತನಾಡಿ,
ಪುರಸಭೆಗೆ ಸೇರ್ಪಡೆಯಾದಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳ ಅಧಿಕಾರ ಹೋಗುವ ಬಗ್ಗೆ ಸದಸ್ಯರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಜೊತೆಗೆ ಕುಶಾಲನಗರಕ್ಕೆ ಶಾಸಕರು ಇಲ್ಲಿಯವರೆಗೆ ಎಷ್ಟು ಅನುದಾನ ತಂದಿದ್ದಾರೆ ಎಂಬುದು ಮುಖ್ಯವಾಗುತ್ತೆ. ಈಗಲೇ ಅನುದಾನ ತರದವರು ಮುಂದೆ ಹೇಗೆ ಅನುದಾನ ತರುತ್ತಾರೆ ಅಂತ ಪ್ರಶ್ನೆ ಮಾಡಿದರು. ಕುಶಾಲನಗರದ ಪಟ್ಟಣ ಪಂಚಾಯತ್ ಕಾನೂನು ಸಲಹೆಗಾರ ಆರ್.ಕೆ. ನಾಗೇಂದ್ರ ಬಾಬು ಮಾತನಾಡಿ, ಪಂಚಾಯಿತಿ ಮೇಲ್ದರ್ಜೆಗೆ ಏರಿದಾಗ ಸದಸ್ಯತ್ವ ಉಳಿಸಿಕೊಳ್ಳಲು ಅವಕಾಶವಿದೆ. ಈ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಅನುದಾನ ವಿಚಾರದಲ್ಲಿ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗುತ್ತೆ ಎಂದರು. ಮುಳಸೋಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಲುವರಾಜು ಮಾತನಾಡಿ, ಸದಸ್ಯತ್ವ ಹೋಗುವ ಬಗ್ಗೆ ಸದಸ್ಯರಲ್ಲಿ ವಿರೋಧವಿದ್ದು, ಸದಸ್ಯರ ಅಧಿಕಾರಾವಧಿ ಮುಗಿದ ಬಳಿಕವೇ ಪ್ರಕ್ರಿಯೆ ನಡೆಸುವಂತೆ ಒತ್ತಾಯಿಸಿದರು. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿಯವರು ಏನು ಮಾತಾಡ್ತಾ ಬಂದ್ರು ಅದು ಬೇಡ ಮಾತಾಡ್ತಾರೆ. ಅವರದ್ದು ನಮಗೆ ವೈಯಕ್ತಿಕ ಪ್ರತಿಷ್ಠೆಗಿಂತ ಊರಿನ ಅಭಿವೃದ್ಧಿ ಇರುತ್ತೆ. ಶಶಿಧರವರು ಸಹ ಒಬ್ಬ ಹೋರಾಟಗಾರನಾಗಿ ವ್ಯಕ್ತಪಡಿಸಿದ ಅಭಿಪ್ರಾಯದಲ್ಲಿ ಯಾವುದೇ ತಾತ್ವಿಕ ಭಿನ್ನಾಭಿಪ್ರಾಯಗಳು ವಿಚಾರಗಳ ಬಗ್ಗೆ ಈ ಬಹುಶಃ ಶಶಿಧರವರು ಎತ್ತಿದ ಪ್ರಶ್ನೆಗಳಿಗಾಗಿ ನೀವು ಇಲ್ಲಿ ಗಂಟೆ ವೇದಿಕೆ ಬರಕ್ಕೆ ಕಾರಣ ಆಯಿತು. ಇಲ್ಲಾಂದ್ರೆ ನಿಮ್ಮನ್ನ ಯಾರು ಕರೆಸೋದಿಲ್ಲ. ಇಲ್ಲಿಗೆ ಯಾರು ಕರೆಸಿದ್ದಾರೆ? ಇದುವರೆಗೆ ಪುರಸಭೆನ ಪಟ್ಟಣ ಪಂಚಾಯತ್ ಕೂರಿಸಿ ಇಷ್ಟು ಒಂದು ಚರ್ಚೆ ಮಾಡಿದಿಲ್ಲ. ನೀವೇನೋ ಸಪ್ರೇಟ್ ಅಂತ ಹೇಳುವ ನಮ್ಮಲ್ಲಿ ನಾವು ಹಂಗೆ ನಡ್ಕೊಂಡು ಕೊಡ್ತಿದ್ವಿ. ಒಂದು ಊರು ಅಂತ ಹೇಳಿದ್ರೆ ಇಡೀ ಜಿಲ್ಲೆ ಸಮಗ್ರ ದೃಷ್ಟಿಕೋನ ಇರುವ ಒಂದು ವೇದಿಕೆಯಾಗಿದ್ದಾಗಿದೆ. ಒಂದು ಕೆಲವು ವ್ಯಕ್ತಪಡಿಸುವ ರೀತಿಗಳು ಬೇರೆ ರೀತಿ ಹೋಗಿರ್ಬೋದು. ಇದೇ ಕಾಂಗ್ರೆಸ್ ಅವರು 2018ರಲ್ಲಿ 30 ಜನಸಂಖ್ಯೆ ತೋರಿಸಿದ್ದಾರೆ. ಬಣ್ಣೂರು ತಗೊಂಡಿದ್ದಾರೆ ಹೇಳಿಬಿಡ. ಕಾಂಗ್ರೆಸ್ ಅಲ್ಲ ಸರ್ಕಾರದಿಂದ ಬಡ ಕುಟುಂಬಗಳಿಗೆ ನೀಡ್ತಾ ಇರುವ ಹಕ್ಕುಪತ್ರವನ್ನು ಪಡ್ಕೊಂಡವರು ಯಾರೂ ಮಾರಾಟ ಮಾಡಬಾರದು. ಸೌಲಭ್ಯಗಳಿಂದ ಸದುಪಯೋಗ ಪಡಿಸಿಕೊಂಡು ಸ್ವಾಭಿಮಾನಿ ಸ್ವಾವಲಂಬಿಗಳಾಗಿ ಬದುಕಬೇಕೆಂದು ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ವಿರಾಜಪೇಟೆ ಪುರಭವನದಲ್ಲಿ ಏರ್ಪಡಿಸಿದ್ದ ಅಂಬತ್ತಿ ಹೋಬಳಿ ಮತ್ತು ವಿರಾಜಪೇಟೆ ಹೋಬಳಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದವರು, ಈಗಾಗಲೇ 1,003 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದ್ದು, ಇನ್ನು ಮನೆ ನಿವೇಶನ ಇರುವ ಬಡ ಕುಟುಂಬಗಳು ಮಾರ್ಚ್ 31ರೊಳಗೆ ಅರ್ಜಿ ಸಲ್ಲಿಸಿದರೆ ಅಂಥ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವುದಾಗಿ ಶಾಸಕ ಬೋಪಯ್ಯ ಸಭೆಗೆ ತಿಳಿಸಿದರು. ನಿಮಗೆ ಕೊಡುವಂತಹ ಹಕ್ಕುಪತ್ರದಲ್ಲಿ ಹೆಚ್ಚು ಕಮ್ಮಿ 10 ಸೆಂಟ್ ಬರ್ತದೆ. ಅದರಲ್ಲಿ ಮನೆ ಉಳಿಕೆ ಜಾಗದಲ್ಲಿ ನೀವು ದನದ ಕೊಟ್ಟಿಗೆ ಬೇರೆ ಎಲ್ಲವೂ ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತೇನು ಹಕ್ಕುಪತ್ರ ಸಿಗ್ತಾ ಇದೆ ಅದನ್ನು ಮತ್ತೆ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ನೀವು ಹೆಚ್ಚು ಕಮ್ಮಿ ಎಲ್ಲರೂ ಒಂದು ಸೆಂಟಿಗೆ 100 ರೂಪಾಯಿ ಕಟ್ಟಬೇಕು ಅಂತ ಕನಿಷ್ಠ ದರ ನಿಮಗೆ ಫಿಕ್ಸ್ ಮಾಡಿಕೊಡ್ತಿದ್ರೆ ಸೆಂಟಿಗೆ ನಿಮ್ಮ ಕಡೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಎಲ್ಲರೂ ಅದನ್ನು ತಾವು ಕಟ್ಟಿದ್ದೀರಿ. ಹಾಗಾಗಿ ಇವತ್ತಿಂದ ನಿಮಗೆ ನೀವೇ ಅದರ ಮಾಲೀಕರಾಗ್ತೀರಿ. ಈ ಬೇರೆ ಮನೆ ಯಾರ್ದು ತುಂಬ ಸರ್ಕಾರದಿಂದ ಸಿಕ್ಕಿಲ್ಲ ಅವರಿಗೆ ಮನೆ ಕೊಡುವಂಥ ಕೆಲಸಗಳು ಆಗ್ತದೆ. ಮತ್ತು ಯಾರು ದನ ಸಾಕಾಣಿಕೆ ಅಥವಾ ಬೇರೆ ಹಂದಿ ಕೋಳಿ ಆ ಥರ ಉಳಿಕೆ ಜಾಗದಲ್ಲಿ ಏನಾದರೂ ಮಾಡಿದರೆ ಆ ಇಲಾಖೆ ಕಡೆಯಿಂದ ಕೂಡ ನಿಮಗೆ ಸೌಲಭ್ಯಗಳು ಸಿಗ್ತವೆ. ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಂಡು ಒಟ್ಟಿನಲ್ಲಿ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ. ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗಿರೀಶ್ ಗಣಪತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಚಪಂಡ ಮಹೇಶ್ ಗಣಪತಿ, ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಪಟ್ರಪಂಡ ರಘುನಾಣಯ್ಯ, ಭೂ ದಾಖಲೆಗಳ ಅಧೀಕ್ಷಕರಾದ ಬಿ ಅರುಣ್ ಕುಮಾರ್, ಕಂದಾಯ ಪರಿವೀಕ್ಷಕರಾದ ಹರೀಶ್ ಮತ್ತು ಭಾನುಪ್ರಿಯ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಹಾಗೂ ಅಂಬತ್ತಿ ಹೋಬಳಿಯ 64 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಮಡಿಕೇರಿ ನಗರದ ರಾಜ ಸೀಟ್ನ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ವಿಶೇಷ ಚೇತನ ಹಾಗೂ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟುವಿನ ಮೇಲೆ
ಮಡಿಕೇರಿಯ ನಗರಸಭಾ ಸದಸ್ಯೆ ಹಾಗೂ ಅವರ ಕಡೆಯವರು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದ್ದು, ಇನ್ನು ಮುಂದೆ ನಿಮ್ಮನ್ನ ಇಲ್ಲಿ ವ್ಯಾಪಾರ ಮಾಡದಂತೆ ಖಾಲಿ ಮಾಡಿಸ್ತೇನೆ ಅಂತ ಬೆದರಿಕೆ ಹಾಕಿ ನಗರಸಭೆಯ ಸಿಬ್ಬಂದಿಗಳ ಸಹಾಯದಿಂದ ಅವರ ಅಂಗಡಿಯನ್ನ ತೆರವು ಮಾಡಲು ಮುಂದಾಗಿದ್ದ ನಗರಸಭಾ ಸದಸ್ಯೆ ಮೇಲೆ ಕ್ರಮ ತೆಗೆದುಕೊಂಡು ಸಾರ್ವಜನಿಕರ ಸೇವೆಯನ್ನ ಮಾಡಬೇಕಾದ ನಗರಸಭಾ ಸದಸ್ಯರು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದು, ಇಂತಹ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡಬೇಕೆಂದು ನಗರಸಭೆಯಿಂದ ಪರವಾನಗಿ ನೀಡಿದರೂ ಅವರ ಮಳಿಗೆಯಿಂದ ತೆರವು ಮಾಡಲು ಬಂದ ನಗರಸಭಾ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಈ ಬಡ ವ್ಯಾಪಾರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ವಹಿಸಬೇಕಾಗಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೊಡಗು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಮಡಿಕೇರಿ ನಗರಸಭಾ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅದೇ ರೀತಿ ನಿನ್ನೆ ದಿನ ಸಂಜೆ ನಗರಸಭೆಯ ಅಧಿಕಾರಿಗಳು ಅವರ ಅಂಗಡಿನ ತೆರವು ಮಾಡಲೇಬೇಕು ಅಂತೇಳಿ ಅವರ ವ್ಯಾಪಾರಿ ಬಳಿ ನಗರಸಭೆ ಪರವಾನಗಿ ಕೂಡ ಇದೆ. ಅವರು 10-12 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರ ಅಂಗಡಿನ ತೆರವು ಮಾಡಿಸೋಕ್ಕೆ ನಗರಸಭೆ ಸಿಬ್ಬಂದಿಗಳು ಕೂಡ ಹೋಗಿದ್ರು. ಅದೇ ರೀತಿ ವ್ಯಾಪಾರಿ ಏನಿದ್ದಾರೆ ಅವರು ಅಂಗವಿಕಲರಾಗಿದ್ದಾರೆ. ಅವರು ಮತ್ತೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರು ಕೂಡ ಆಗಿದ್ದಾರೆ. ನಾವೆಲ್ಲ ಅವರಿಗೆ ಒಂದು ಸಹಕಾರ ಮಾಡಬೇಕಾಗಿರೋ ನಗರಸಭೆ ಮತ್ತು ನಾವು ಏನು ನಮ್ಮ ನಗರದ ಜನಪ್ರತಿನಿಧಿ ವಾರ್ಡ್ನ ಸದಸ್ಯರು ನಗರದ ರಾಜಾ ಸೀಟ್ನಲ್ಲಿ ಬೀದಿ ಬದಿ ವ್ಯಾಪಾರಿ ಮೇಲೆ ನಗರಸಭಾ ಸದಸ್ಯರು ಹಾಗೂ ಅವರ ಸಂಬಂಧಿಕರು ಮೊನ್ನೆ ದಿನ ಹಲ್ಲೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮಡಿಕೇರಿ ನಗರದ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿದ್ದೇವೆ. ಈ ನಗರಸಭಾ ಸದಸ್ಯರು ಯಾರಿದ್ದಾರೆ ಅವರಿಗೆ ಸಂಬಂಧಪಡದ ವಾರ್ಡ್, ಈ ರಾಜಾ ಸೀಟು ಅವರಿಗೆ ಸಂಬಂಧಪಡಲ್ಲ. 21ನೇ ವಾರ್ಡ್ನ ಸದಸ್ಯರವರು ಹಾಗೂ ಇದು 22ನೇ ವಾರ್ಡಿಗೆ ಈ ರಾಜಾ ಸೀಟು ಸೇರಿಕೊಳ್ತದೆ. ಮೊನ್ನೆ ದಿನ ಸಂಜೆ ಅವರ ಮೇಲೆ ಏಕಾಏಕಿ ಅವರು ಏನು ಕುಲಕ್ಷ ಕಾರಣಗಳಿಂದಾಗಿ ಅವರು ಹಲ್ಲೆ ಮಾಡಿದ್ದಾರೆ. ಮತ್ತು ಅವರು ಏನು ಬೀದಿ ಬದಿ ವ್ಯಾಪಾರಿ ಇದ್ದಾರೆ ಅವರು ಅಂಗವಿಕಲರಾಗಿದ್ದು ಅವರು ಪರವಾನಗಿ ಕೂಡ ಪಡ್ಕೊಂಡಿದ್ದಾರೆ. ನಿನ್ನೆ ದಿನ ಸಂಜೆ ನಗರಸಭಾ ಸಿಬ್ಬಂದಿಗಳು ಅಲ್ಲಿ ತೆರಳಿ ಅವರ ಅಂಗಡಿಯನ್ನು ತೆರವು ಮಾಡಿಸಲು ಕೂಡ ಮುಂದಾಗಿದ್ದರು. ಕೆಲವು ಪತ್ರಿಕೋದ್ಯಮ ಹಾಗೂ ಕೆಲವು ಸಂಘಟನೆಗಳು ಸಾರ್ವಜನಿಕರ ಅಲ್ಲಿ ಬಂದಿರೋದ್ರಿಂದ ಅವರು ಅದನ್ನು ಹಾಗೆ ಬಿಟ್ಟೋಗಿದ್ದಾರೆ. ಏನು ನಗರಸಭೆ ಸದಸ್ಯರುಗಳಿದ್ದಾರೆ ಅವರು ಅವರಿಗೆ ಆಯಿತು ನಿಮ್ಮ ಲೈಸೆನ್ಸ್ ಇಲ್ವಾ ಏನು ಫಸ್ಟ್ ಚೆಕ್ ಮಾಡಿ ಮಾತಾಡ್ಬೋದಿತ್ತು, ಆದರೆ ಅವರ ಮೇಲೆ ದೌರ್ಜನ್ಯ ನೀಡಿದ್ರೆ ತುಂಬಾ ಇದನ್ನು ಖಂಡಿಸ್ತೀವಿ ನಾವು. ಈ ಮೂಲಕ ಒಂದೇ ವಿಷಯ ಹೇಳೋದೇನು ಅಂತ ಹೇಳಿದರೆ, ನಗರಸಭೆ ಸದಸ್ಯರು ಏನು ಆಯ್ಕೆಯಾಗಿ ಬಂದಿದ್ದೀರಾ ಅವರು ಜನಸಾಮಾನ್ಯರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಹೊರತು ನೀವು ಅವ್ರಿಗೆ ಹೊಟ್ಟೆಪಾಡಿಗೆ ಹೊಡೆದು ಅವ್ರನ್ನೇ ಒಂದು ಒಂದು ಅಂಗವಿಕಲರಾಗಿ ವ್ಯಾಪಾರ ಮಾಡ್ತಿದ್ದ ಒಂದು ಜನನ ತೆಗೆದು ಅವರಿಗೆ ಹೊಡೆದು ಈ ಥರ ಒಂದು ಮಾಡೋದು ಇದನ್ನು ಖಂಡಿಸ್ತೀವಿ ನಾವು. ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷರಾದ ರವಿಗೌಡ, ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಮಿನಾಜ್ ಪ್ರವೀಣ್, ನಗರ ಅಧ್ಯಕ್ಷರಾದ ದೇವಜಿ, ತಾಲೂಕು ಉಪಕಾರ್ಯದರ್ಶಿ ಅಕ್ಷಿತ್, ನಗರ ಉಪಾಧ್ಯಕ್ಷರಾದ ಭರತ್, ತಾಲೂಕು ಉಪಾಧ್ಯಕ್ಷ ನಾಗೇಶ್ ಹಾಗೂ ಸದಸ್ಯರಾದ ಸೈಮನ್ ಪಾಲ್ಗೊಂಡಿದ್ದರು. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 888-300-300. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ.
ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, ಎರಡನೇ ಬಹುಮಾನ ಟಿವಿ ಸ್ಟ್ಯಾಂಡ್, ಮೂರನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ EMI ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ PM. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ವಿರಾಜಪೇಟೆ ಮಾರ್ಜಿನ್ ಫ್ರೀ ರಸ್ತೆಯಲ್ಲಿನ ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ಮಳಿಗೆ ಇಂದು ಶುಭಾರಂಭಗೊಂಡಿತು. ಎಲೆಕ್ಟ್ರಾನಿಕ್ ಮಳಿಗೆಯನ್ನು ಅರಮೇರಿ ಕಳಂಚೇರಿ ಮಠದ ಸ್ವಾಮಿಗಳಾದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಸೈಂಟ್ ಆನ್ಸ್ ವಿದ್ಯಾಸಂಸ್ಥೆಯ ಧರ್ಮಗುರುಗಳಾದ ಫಾದರ್ ಮದಲೈ ಮುತ್ತು ಹಾಗೂ ಜುಮ್ಮಾ ಮಸೀದಿಯ ಧರ್ಮಗುರುಗಳಾದ ಮಹಮ್ಮದ್ ರೌಫ್ ಹುದಾನಿ ಉದ್ಘಾಟಿಸಿದರು. ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಹಾಗೆಯೇ ಫಾದರ್ ಮದಲೈ ಮುತ್ತು, ಮಿಸ್ಟರ್ ಮೊಹಮ್ಮದ್ ರೌಫ್ ಹುದವಿ ಇವರು ನಮ್ಮ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಿ ಅಂತ ಆಶಿಸಿರುವಂತ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಸದಸ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ವಿರಾಜಪೇಟೆ ಭಾಗದ ಜನರ ಮನೆ ಮಾತಾಗಿದ್ದ ಆಪಾಸ್ ಅಂಡ್ ಪೂತಾಸ್ ಮಳಿಗೆ ಇದೀಗ 3 ಅಂತಸ್ತಿನ ಕಟ್ಟಡದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದ್ದು, ಗೃಹ ಬಳಕೆಗೆ ಬೇಕಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನೀಡಲು ಮುಂದಾಗಿದೆ. ಮಳಿಗೆಯ ಶುಭಾರಂಭದ ಪ್ರಯುಕ್ತ ಒಂದಷ್ಟು ಫನ್ನಿ ಪ್ರಶ್ನೆಗಳನ್ನು ಕೇಳಲಾಗಿದ್ದು, ಅದರಲ್ಲಿ ಗೆದ್ದವರಿಗೆ ಆಕರ್ಷಕ ಬಹುಮಾನ ವಿತರಿಸಲಾಯಿತು. ಅಲ್ಲದೆ ಮಳಿಗೆಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಉಚಿತ ಕೂಪನ್ ನೀಡಲಾಗಿದೆ. ಲಕ್ಕಿ ಡಿಪ್ನಲ್ಲಿ ಮೊದಲ 5 ಜನರಿಗೆ 3,000ವರೆಗೆ ಉಚಿತವಾಗಿ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವರ ಮಾಲೀಕರಾದಂತಹ ಶೌಕತ್ ಅಲಿ ಸರ್ ಅವರು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳು ಸರ್. ನಗರದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸಂಸ್ಥೆ ಆಗಿರ್ತಕ್ಕಂತಹ ಪೂತಾಸ್ ಮತ್ತು ಆಪಾಸ್ರವರ ಮುಂದುವರಿದ ಒಂದು ಮಳಿಗೆಯನ್ನು ಇವತ್ತಿನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ವಿಶೇಷವಾಗಿ ಇವತ್ತೆಲ್ಲ ಹಳ್ಳಿಗಳಲ್ಲೂ ಸಹ ಹೆಚ್ಚಿನ ಉಪಯುಕ್ತತೆಗಳನ್ನು ಪಡೆದುಕೊಳ್ಳುವಂತಹ ಮತ್ತು ಮಾಧ್ಯಮಗಳ ಸಂವಹನವನ್ನು ಮುಂದುವರಿಸುವಂತಹ ವ್ಯವಸ್ಥೆ ಇರೋದರಿಂದ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರುವಂಥದ್ದು. ಅಂತಹ ಒಂದು ನಗರ ಪ್ರದೇಶಗಳಲ್ಲಿ ಲಭ್ಯ ಆಗುವಂತಹ ಎಲ್ಲ ವಸ್ತುಗಳನ್ನು ಸಹ ನಮ್ಮ ಈ ವಿರಾಜಪೇಟೆ ನಗರದಲ್ಲಿ ಇಟ್ಟು ಎಲ್ಲ ಕಡೆಗೂ ಇದರ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪೂತಾಸ್ ಮತ್ತು ಆಪಾಸಿ ಸಂಸ್ಥೆ ಅತ್ಯಂತ ಯಶಸ್ವಿ ಸಂಸ್ಥೆಯಾಗಿ ಮುಂದುವರಿಲಿ ಅಂತ ಹೇಳಿಬಿಟ್ಟು ಶುಭವನ್ನು ಹಾರೈಸುತ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಪ್ರತಿಯೊಬ್ಬ ಪಟ್ಟಣ ಪಂಚಾಯಿತಿ ವಿರಾಜಪೇಟೆಯ ಸದಸ್ಯರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶಾಪ್ಗೆ ಇವತ್ತು ವಿಸಿಟ್ ಮಾಡಿದ್ದಕ್ಕೋಸ್ಕರ ಹಾಗೆ ನಮಗೆ ಶುಭ ಹಾರೈಸಿದ್ದಕ್ಕೆ. ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷದ ದಿನ. ಪೂತಾಸ್ ಮತ್ತು ಅಪಾಸ್ ಇವರು ನಮ್ಮ ವಿರಾಜಪೇಟೆ ಜನರಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಜನರಿಗೆ ಕಿಟ್ಟುವಂತಹ ಒಂದು ರೀತಿಯಲ್ಲಿ ಇವತ್ತು ಈ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಖಂಡಿತವಾಗಿಯೂ ಇದು ಎಲ್ಲರಿಗೂ ಕೂಡ ಅನುಕೂಲವಾಗ್ತದೆ. ಪ್ರಾರಂಭದಿಂದಲೂ ನಾವು ನೋಡಿದ್ದೇವೆ ಇವರ ಒಂದು ಸಂಬಂಧ ಮತ್ತು ಇವರು ನೀಡುವಂತಹ ಸೇವೆ ಅಪಾರವಾಗಿದೆ. ಆದ್ದರಿಂದ ಇನ್ನೂ ಈ ಜನರು ಎಲ್ಲರೂ ಕೂಡ ಹೆಚ್ಚಿನ ಅನುಕೂಲವನ್ನು ಪಡ್ಕೊಳ್ಳಿ, ಇದರಿಂದ ಎಲ್ಲರೂ ಕೂಡ ಲಾಭ ಪಡೆಯಲಿ, ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ವಿಶ್ ಯು ಆಲ್ ದಿ ಬೆಸ್ಟ್. ಕಾರ್ಯಕ್ರಮ ಉದ್ಘಾಟಿಸಿದ ಅರಮೇರಿ ಕಳಂಚೇರಿ ಮಠದ ಸ್ವಾಮಿಗಳಾದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಸೈಂಟ್ ಆನ್ಸ್ ವಿದ್ಯಾಸಂಸ್ಥೆಯ ಫಾದರ್ ಆದ ಮದಲೈ ಮುತ್ತು ಹಾಗೂ ಮಹಮ್ಮದ್ ರೌಫ್ ಹುದಾವಿ ಶುಭಾರಂಭಗೊಂಡ ಮಳಿಗೆ ಮತ್ತಷ್ಟು ಯಶಸ್ಸು ಕಾಣಲಿ ಎಂದು ಹಾರೈಸಿದರು. 2022 എന്ന് പറയുന്ന ഒരു ഡേറ്റ് തന്നെ വളരെ പ്രത്യേകത അറിയിക്കുന്ന ഒരു ഡേറ്റ് കൂടിയാണ്. ഈ ഒരു സന്ദർഭത്തിൽ വിരാജുപേട്ടയിലെ ഒരു വലിയ ഒരു ഭംഗിക്ക് ഈ പൂത്താസ് ആൻഡ് അപ്പാസ് എന്ന് പറയുന്ന ഇലക്ട്രോണിക്സ് ആൻഡ് മെറ്റീരിയൽസ് ഉള്ള ഈ ഷോപ്പ്, റിയാസ് സാഹിബിൻ്റെ നേതൃത്വത്തിൽ തുടങ്ങിയ ഈ ഷോപ്പ് വളരെയധികം വിജയിക്കട്ടെ എന്ന് ആത്മാർത്ഥമായി ദുആ ചെയ്യുന്നതോടൊപ്പം പ്രാർത്ഥിക്കുന്നതോടൊപ്പം
ಆಪಾಸ್ ಆ್ಯಂಡ್ ಪೂತಾಸ್ ಮಳಿಗೆ ಇವತ್ತು 2/2/2022 ಇವತ್ತು ಶುಭಾರಂಭಗೊಂಡಿದೆ. ಅದು ಆ್ಯಕ್ಚುಲಿ ಇವತ್ತು ಶುಭಾರಂಭಗೊಂಡಿದ್ದಲ್ಲ, 20 ವರ್ಷ ಹಿಂದೆ ಪ್ರಾರಂಭಗೊಂಡಿದ್ದ ಮಳಿಗೆ. ಇವತ್ತೇನಾಗಿದೆ ಅಂದರೆ ನವೀಕರಣಗೊಂಡು ಮಳಿಗೆ ಸ್ವಲ್ಪ ದೊಡ್ಡದಾಗಿ ಮಾಡಿ 3 ಅಂತಸ್ತಲ್ಲಿ ಮಳಿಗೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ಮಾಡಲಿಕ್ಕೆ ಸಾಧ್ಯವೇನೆಂದರೆ ಎಲ್ಲ ಬ್ರ್ಯಾಂಡ್ಗಳು, ಪ್ರತಿ ಕಂಪ್ನಿಗಳ ಸರ್ವಿಸ್ಗಳು ನೀಟಾಗಿ ಕೊಡ್ತಾ ಇದ್ದಾರೆ. ಕೊಡಗಿನಲ್ಲಿ ಯಾವ ಶೋರೂಮ್ಗಳು ನಾವು ಇದ್ರು ನೋಡಿಲ್ಲ, ಇನ್ಕ್ಲೂಡ್ ದ ಮೀ. ನಾನು ಸಹಿತ ಈ ಪೂತಾಸ್ ಆ್ಯಂಡ್ ಆಪಾಸ್ ಮಳಿಗೆ ಗ್ರಾಹಕ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಮಟ್ಟಕ್ಕೆ, ಇನ್ನಷ್ಟು ಮಟ್ಟಕ್ಕೆ ಬೆಳೆಯಲಿ. ಬಾಸ್ ಕ್ರಿಕೆಟರ್ಸ್ ಸಂಘದ ವತಿಯಿಂದ ಫೆಬ್ರವರಿ 11ರಿಂದ 3 ದಿನಗಳ ಕಾಲ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ಪೊನ್ನಂಪೇಟೆ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಆಯೋಜಿಸಲಾಗಿದೆ ಎಂದು ಬಾಸ್ ಕ್ರಿಕೆಟರ್ಸ್ ಸಂಘದ ಕಾರ್ಯದರ್ಶಿ ಅಶ್ವಿನ್ ತಿಳಿಸಿದ್ದಾರೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯಾಗಿದ್ದು ಫೆಬ್ರವರಿ 11, 12 ಮತ್ತು 13ರಂದು ನಡೆಯಲಿದೆ. ಟೂರ್ನಿಯಲ್ಲಿ 10 ತಂಡಗಳು ಪಾಲ್ಗೊಳ್ತಾ ಇದ್ದು ಸುಮಾರು 120 ಆಟಗಾರರನ್ನು ಖರೀದಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಜೆ ಬಾಯ್ಸ್, ಸೈಕ್ಲೋನ್ ಕ್ರಿಕೆಟರ್ಸ್, ಬೋಜಿ ಕ್ರಿಕೆಟರ್ಸ್, ಆರ್ಸಿಬಿ, ವೈಸಿಬಿ, ಸ್ಟಾರ್ 11, ಉಷಾ ಕ್ರಿಕೆಟರ್ಸ್, ಟೀಮ್ ಕೊಂಬನ್ಸ್, ಟೀಮ್ ಕೋಬ್ರಾಸ್ ಹಾಗೂ ಜೆಬಿಸಿ ತಂಡಗಳು ಸ್ಪರ್ಧಿಸಲಿವೆ. ಸ್ಥಳೀಯರಾದ ಕಾಕಮಾಡ ಅಜಿತ್, ರಮೇಶ್ ಮತ್ತು ವಿವೇಕ್, ಅಂಬತ್ತಿರ ಸುರೇಶ್, ನದೀಂ, ಶಫೀಕ್, ಮುನೀರ್, ಕೆನೆಟ್, ಫಿನಿಶ್, ಸಂತು ಹಾಗೂ ಶಂಕರ್, ರಫೀಕ್ ತಂಡಗಳನ್ನು ಖರೀದಿ ಮಾಡಿ ಆಟಗಾರರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. 3 ದಿನ ಯೂಟ್ಯೂಬ್ ಲೈವ್ ಮೂಲಕ ಮನೆಯಲ್ಲಿರುವ ಕ್ರೀಡಾಭಿಮಾನಿಗಳಿಗೂ ಆಟವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಸಂಪೂರ್ಣಗೊಂಡಿದೆ. 10 ತಂಡಗಳಿಂದ ಸುಮಾರು 120 ಆಟಗಾರರು ಬಿಡ್ಡಿಂಗ್ ಅಲ್ಲಿ ಆಯ್ಕೆಗೊಂಡಿರುತ್ತಾರೆ. 10 ತಂಡಗಳಾಗಿ ವಿಭಜನೆಗೊಂಡಿದೆ. ಈ ಪಂದ್ಯಾವಳಿಯ ಉದ್ಘಾಟನೆ ಮತ್ತು ಪಂದ್ಯಾವಳಿಯು 3 ದಿನಗಳಿಗೆ ಕೂಡಿರುತ್ತದೆ. ಮತ್ತೆ ರಾಜಕಾರಣಿಗಳು, ಸಿನಿಮಾ ನಟರು ಮತ್ತು ಕ್ರೀಡಾಪಟುಗಳು ಆಗಮಿಸುವ ನಿರೀಕ್ಷೆ ಇದೆ. ಇದು ಯೂಟ್ಯೂಬ್ ಲೈವ್ ಇರುತ್ತೆ. ಈ ಆಟ ಯೂಟ್ಯೂಬ್ ಲೈವ್ ಅಲ್ಲಿ 3 ದಿವಸನೂ ಪ್ರಸಾರವಾಗುತ್ತೆ. ಮತ್ತೆ ಹೆಸರಾಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಆಟ ಪ್ರಸಾರವಾಗ್ತಿದೆ. ಮತ್ತೆ ಇಲ್ಲಿ ಈ ಆಟದಲ್ಲಿ ಭಾಗವಹಿಸುವ 10 ತಂಡಗಳ ಮಾಲೀಕರ ಹೆಸರು ಹೇಳ್ತೀವಿ. ಮೊದಲನೇದಾಗಿ ಕಾಕಮಾಡ ಅಜಿತ್ ಮಾಲೀಕತ್ವದ ಎಜೆ ಬಾಯ್ಸ್ ತಂಡ ಒಂದು ಭಾಗವಹಿಸುತ್ತದೆ. ಎರಡನೇದಾಗಿ ಡ್ಯಾನ್ಸರ್ ರಮೇಶ್ ಮತ್ತು ವಿವೇಕ್ ಮಾಲೀಕತ್ವದ ಸೈಕ್ಲೋನ್ ಕ್ರಿಕೆಟರ್ಸ್ ಭಾಗವಹಿಸುತ್ತೆ. ಮೂರನೇದಾಗಿ ಅಮ್ಮತ್ತಿರ ಸುರೇಶ್ ಮಾಲೀಕತ್ವದ ಬೋಜಿ ಕ್ರಿಕೆಟರ್ಸ್ ಭಾಗವಹಿಸುತ್ತಿದೆ. ನಾಲ್ಕನೇದು ನದೀಂ ಮಾಲೀಕತ್ವದ ಆರ್ಸಿಬಿ ತಂಡ ಭಾಗವಹಿಸುತ್ತಿದೆ. 5ನೇದಾಗಿ ಶಫೀಕ್ ಮಾಲೀಕತ್ವದ ವೈಸಿಬಿ ತಂಡ ಭಾಗವಹಿಸುತ್ತಿದೆ. 6ನೇದಾಗಿ ಮುನೀರ್ ಮಾಲೀಕತ್ವದ ಸ್ಟಾರ್ 11 ತಂಡ ಭಾಗವಹಿಸುತ್ತಿದೆ. 7ನೇದಾಗಿ ಕೆನೆಟ್ ಮಾಲೀಕತ್ವದ ಉಷಾ ಕ್ರಿಕೆಟರ್ಸ್ ತಂಡ ಭಾಗವಹಿಸುತ್ತೆ. 8ನೇದಾಗಿ ಬಿನಿಶ್ ಮಾಲೀಕತ್ವದ ಟೀಮ್ ಕೊಂಬನ್ಸ್ ಭಾಗವಹಿಸುತ್ತದೆ. ಮತ್ತು 9ನೇದಾಗಿ ಸಂತು ಮತ್ತು ಶಂಕರ್ ಮಾಲೀಕತ್ವದ ಟೀಮ್ ಕೋಬ್ರಾಸ್ ಭಾಗವಹಿಸುತ್ತಿದೆ. ಗೋಷ್ಠಿಯಲ್ಲಿ ಮಾಸ್ ಕ್ರಿಕೆಟ್ ಸಂಘದ ಅಧ್ಯಕ್ಷ ಕಾಕಮಾಡ ಅಜಿತ್, ಸದಸ್ಯರಾದ ಮಯೂರ್, ಮದನ್, ಮಧು ಪಾಲ್ಗೊಂಡಿದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕಡುಬಡವರು ಹಾಗೂ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಉಪಯೋಗವಾಗಿದೆ ಎಂದು ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್, ವಿರಾಜಪೇಟೆ ತಾಲೂಕು ಪಂಚಾಯತ್, ಕೆ ಬಾಡಗ ಗ್ರಾಮ ಪಂಚಾಯತ್ ಮತ್ತು ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿರಾಜಪೇಟೆ ತಾಲೂಕಿನ ಕೆ ಬಾಡಗ ಗ್ರಾಮ ಪಂಚಾಯಿತಿ ಚೂರಿಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬುಧವಾರ ನಡೆದ 16ನೇ ವರ್ಷದ ನರೇಗಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನರೇಗಾ ಕಾರ್ಯಕ್ರಮವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ತರ ಯೋಜನೆಯಾಗಿದೆ. ಮುಖ್ಯವಾಗಿ ವಲಸೆ ತಡೆಗಟ್ಟಿ ಇರುವಲ್ಲಿಯೇ ಕೆಲಸ ನೀಡುವ ಯೋಜನೆಯಾಗಿದೆ. ವೈಯಕ್ತಿಕ ಕಾಮಗಾರಿ ಅಡಿ ಜೀವಿತಾವಧಿಯಲ್ಲಿ 2.5 ಲಕ್ಷದವರೆಗೆ ಉಚಿತ ಕಾಮಗಾರಿ ಪಡೆಯಬಹುದೆಂದರು. 2002 ಫೆಬ್ರವರಿ 2ನೇ ತಾರೀಕು ದೇಶದ 200 ಹಿಂದುಳಿದ ಜಿಲ್ಲೆಗಳಲ್ಲಿ ಪ್ರಥಮವಾಗಿ ನರೇಗಾ ಯೋಜನೆಯಿಂದ ಜಾರಿಗೊಳಿಸಲಾಯಿತು. ಈ ದಿನವನ್ನು ನರೇಗಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ನರೇಗಾ ನೌಕರರ ಸಂಘದ ಸದಸ್ಯರು ಗ್ರಾಮ ಮಟ್ಟದಲ್ಲಿ ಯೋಜನೆಗಳ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಶ್ರಮಪಟ್ಟಿದ್ದಾರೆಂದರು. ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದ ಸಹಕಾರದಿಂದ ಜಿಲ್ಲೆಯಲ್ಲಿ ಉತ್ತಮ ರೀತಿಯ ಉದ್ಯಾನವನಗಳು ನಿರ್ಮಾಣವಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರೂ ಕೂಡ ಗ್ರಾಮೀಣ ಭಾಗದಲ್ಲಿ ಜಾಬ್ ಕಾರ್ಡ್ಗಳನ್ನು ಹೊಂದಬೇಕೆಂದರು. ಕಾರ್ಯದರ್ಶಿಯವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಸ್ಟಾರ್ಟ್ ಆಗಿ ಇವತ್ತು ನಮ್ಮ ಏನು ಕಡುಬಡ ಕೂಲಿ ಕಾರ್ಮಿಕರಿಗೆ ಯಶಸ್ವಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಭಾಳ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಹಮ್ಮಿಕೊಂಡಿದೆ. ಹಾಗೆಯೇ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಈಗ ನಮ್ಮ ಯಾವುದು ದನ ಸಾಕಾಣಿಕೆ ಕೊಟ್ಟಿಗೆ ಇರ್ಬೋದು, ಹಂದಿ ಸಾಕಾಣಿಕೆ ಕೊಟ್ಟಿಗೆ ಇರ್ಬೋದು, ಹಾಗೆಯೇ ಕುರಿಗಳ ಇದು ಇರ್ಬೋದು, ಇಂಗುಗುಂಡಿ ಇರ್ಬೋದು, ಹಾಗೆಯೇ ಗಾರ್ಡನ್ ಮಾಡುವಂಥ ವ್ಯವಸ್ಥೆ, ರಿಟರ್ನಿಂಗ್ ವಾಲ್, ಈ ಥರದ ಎಲ್ಲ ಇದರಲ್ಲಿ ಇದನ್ನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣವನ್ನು ಅವರಿಗೆ ಕೂಲಿಯ ರೂಪದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಪಡಿಸುವ ದೃಷ್ಟಿಯಲ್ಲಿ ಇವತ್ತು ನರೇಗಾ ಭಾಳ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪಿ ಲಕ್ಷ್ಮಿ ಅವರು ಮಾತನಾಡಿ, ಕೆ ಬಾಡಗ ವಿರಾಜಪೇಟೆ ತಾಲೂಕಿನಲ್ಲಿ ಚಿಕ್ಕ ಗ್ರಾಮ ಪಂಚಾಯಿತಿ ಆಗಿದ್ದರೂ ಕೂಡ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಜಿಸಿದೆ. ಜೊತೆಗೆ ಪರಿಶಿಷ್ಟ ಪಂಗಡದವರ ಭಾಗವಹಿಸುವಿಕೆಯಲ್ಲಿಯೂ ಮುಂದಿದೆ. ಈ ನಿಟ್ಟಿನಲ್ಲಿ ಕೆ ಬಾಡಗ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಂದರು. ಕರ್ನಾಟಕ ರಾಜ್ಯ ನರೇಗಾ ನೌಕರರ ಸಂಘ ಸ್ಥಾಪನೆಯಾಗಿರುವುದು ಉತ್ತಮ ವಿಚಾರವಾಗಿದೆ. ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಅಧಿಕಾರಿ ವೃಂದ ಸಂಘವು ಕೈಗೊಳ್ಳುವ ಒಳ್ಳೆಯ ಕೆಲಸಗಳಿಗೆ ನೆರವಾಗಲಿದೆ ಎಂದರು. ಜಿಲ್ಲಾ ಪಂಚಾಯತ್ ವತಿಯಿಂದ ಮನರೇಗಾ ಯೋಜನೆಗೆ ಅಗತ್ಯವಿರುವ ತಾಂತ್ರಿಕ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಈ ಬಾರಿ ಅವಧಿಗೂ ಮುನ್ನವೇ ಜಿಲ್ಲೆಗೆ ನೀಡಲಾಗಿದ್ದ 7 ಲಕ್ಷ ಮಾನವ ದಿನಗಳ ಸೃಜನೆಯ ಗುರಿಯಿಂದ ಸಾಧಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಾಹಿತಿ ಪ್ರಕಾರ ಒಂದು ಕುಟುಂಬ ಅವರ ಪೂರ್ತಿ ಒಂದು ಲೈಫ್ ಜೀವಿತಾವಧಿಯಲ್ಲಿ ನಮ್ಮ NREGಯಲ್ಲಿ 2.5 ಲಕ್ಷದಷ್ಟು ಬೆನಿಫಿಟ್ ಅನ್ನ ಉಚಿತವಾಗಿ ಪಡಿಬಹುದು. ಈ ಮಾಹಿತಿ ಬಹಳಷ್ಟು ಜನರಿಗೆ ಇಲ್ಲ. ಒಂದು ಕುಟುಂಬಕ್ಕೆ ಅವ್ರ ಜೀವಿತಾವಧಿಯಲ್ಲಿ 2.5 ಲಕ್ಷದಷ್ಟು NREGಯಿಂದ ಸವಲತ್ತುಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲೂ ಈ ಕೆ ಬಾಡಗ ಪಂಚಾಯಿತಿಯಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಜನರಿದ್ದಾರೆ ಮತ್ತು ಸಾಮಾನ್ಯ ಎಲ್ಲ ಜನರು ಕೂಡ ಇದ್ದಾರೆ. ಬಟ್ ST ಪಾರ್ಟಿಸಿಪೇಷನ್ ಈ ಪಂಚಾಯಿತಿಯಲ್ಲಿ ಬಹಳ ಜಾಸ್ತಿ ಇದೆ. ಬಹಳ ಚಿಕ್ಕ ಪಂಚಾಯಿತಿ ಇಲ್ಲಿ ಮತ್ತು ಬಾರ್ಡರ್ ಅಂತ ಅನ್ನುವಾಗ NREG ಮಾಡೋದಕ್ಕೆ ಬಹಳ ಏನ್ ಮಾಡ್ಕೊಳ್ತಾರೆ, ಹಿಂಜರಿತಾರೆ. ಬಟ್ ಅದಕ್ಕೆ ಅಪವಾದವಾಗಿ ಇವತ್ತು ಕೆ ಬಾಡಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹೆಸರೆಲ್ಲರೂ ಕೂಡ ಸಾಧನೆ ಮಾಡಿ ತೋರಿಸಿದ್ದಾರೆ. ವಿರಾಜಪೇಟೆ ತಾಲೂಕು ಪಂಚಾಯತ್ ಇಒ ಅಪ್ಪಣ್ಣ ಅವರು ನರೇಗಾ ದಿನಾಚರಣೆಯ ವಿಶೇಷತೆಗಳ ಬಗ್ಗೆ ತಿಳಿಸಿದರು. ಮಡಿಕೇರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಅವರು ನರೇಗಾ ಯೋಜನೆಯಿಂದ ಪ್ರತಿಯೊಬ್ಬರೂ ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಸೋಮವಾರಪೇಟೆ ತಾಲೂಕು ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರಾದ ರವೀಶ್ ಅವರು ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಐಇಸಿ ಸಂಯೋಜಕ ಪವನ್ ಕುಮಾರ್ ನರೇಗಾ ಯೋಜನೆಯ ಧ್ಯೇಯೋದ್ದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜಿಲ್ಲೆಯ ಎಲ್ಲ ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮನರೇಗಾ ಯೋಜನೆಯ ಅನುಷ್ಠಾನದಲ್ಲಿ ಮುಖ್ಯ ಪಾತ್ರ ವಹಿಸುವ ಜೊತೆಗೆ ನರೇಗಾ ನೌಕರರಿಗೆ ಅಗತ್ಯ ಸಹಕಾರ ನೀಡಿದ್ದಾರೆಂದು ಸ್ಮರಿಸಿದರು. ತಾಲೂಕು ಕಾರ್ಮಿಕಾಧಿಕಾರಿ ಎಂಎಂ ಯತ್ನಟ್ಟಿ ಅವರು ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಾವಣಿ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರು, ಉಪಾಧ್ಯಕ್ಷರಾದ ರೀಟಾ ವಿಜಯ, ಸದಸ್ಯರಾದ ರಾಧಾ, ರಿತೇಶ್ ಬಿದ್ದಪ್ಪ, ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್, ಹೇಮಂತ್ ಮತ್ತು ಪಿಡಿಒ ಪೂರ್ಣಚ ಮತ್ತಿತರರು ಹಾಜರಿದ್ದರು. ಕಳೆದ 5 ದಶಕಗಳಿಂದ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವ ತಾಲೂಕು ಒಕ್ಕಲಿಗರ ಸಂಘ ಸುವರ್ಣ ಮಹೋತ್ಸವವನ್ನು ಆಚರಿಸಲು ಸಿದ್ಧತೆಗಳನ್ನು ನಡೆಸಿದೆ ಎಂದು ಸಂಘದ ಅಧ್ಯಕ್ಷರಾದ ಎಆರ್ ಮುತ್ತಣ್ಣ ಹೇಳಿದ್ದಾರೆ. 10,000 ರೂಪಾಯಿಗಳಿಂದ ಪ್ರಾರಂಭವಾದ ಸಂಘ ಪ್ರಸಕ್ತ 14 ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿಯನ್ನು ಹೊಂದಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪಟ್ಟಣದಲ್ಲಿ ಸುಸಜ್ಜಿತ ಕಲ್ಯಾಣ ಮಂಟಪವನ್ನು ಹೊಂದಿದೆ. ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದು 800 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಕೃಷಿಕರ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸಬೇಕೆಂಬ ಸದುದ್ದೇಶದಿಂದ ದೂರದೂರಿಗೂ ಶಾಲಾ ವಾಹನಗಳ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಸರ್ಕಾರ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಸಹಕಾರದಿಂದ ಮುಂಬರುವ ದಿನಗಳಲ್ಲಿ ಸೋಮವಾರಪೇಟೆಯಲ್ಲಿ ಬಡ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತ ಹಾಸ್ಟೆಲ್ ಒಂದನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಸಂಘದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ ಜನಪ್ರತಿನಿಧಿಗಳು, ದಾನಿಗಳು, ವಿವಿಧ ಕ್ಷೇತ್ರಗಳ ಸಾಧಕರು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸಲಾಗುವುದು. ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು 70 ಲಕ್ಷ ರೂಪಾಯಿ ಅನುದಾನ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣ್ಯ ಅವರು 35 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಮಾಜಿ ಸಚಿವ ಜಿ ವಿಜಯ, ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂತೆ ಅನೇಕರು ಸಂಘದ ಅಭಿವೃದ್ಧಿಗಾಗಿ ಶ್ರಮಪಟ್ಟಿದ್ದು ಅವರನ್ನು ಸ್ಮರಿಸುವುದಾಗಿ
ಸಂಘದ ಪದಾಧಿಕಾರಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಹೇಳಿದ್ದಾರೆ. ನಾನು ನಾನಾ ಥರದ ರೂಪದಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಆಟೋಟೋಸ್ಪದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ನಮ್ಮನ್ನು ನೀವು ಯಾರೂ ಗುರುತಿಸಿಲ್ಲ, ನಮ್ಮ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಈ ಸರಿ ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕೊಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪತ್ರಕರ್ತರು ನಮಗೆ ಭಾಳಷ್ಟು ಉತ್ತೇಜನ ಕೊಟ್ಟು ಇದನ್ನು ಭಾಳ ಪ್ರಚಾರ ಮಾಡಿ ನಮ್ಮ ಒಂದು ಕಾರ್ಯ ಯಶಸ್ವಿ ಮಾಡಿಸ್ಕೊಳ್ಳೋದಕ್ಕೆ ಸಹಕರಿಸಬೇಕಾಗ್ತದೆ. ಆಮೇಲೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಶಾಲೆಯಲ್ಲಿ ಏನೇ ಕಷ್ಟ ಬಂದರೂ ಫೀಸು ಇವತ್ತು ಎಷ್ಟೋ ಜನ ಕೋವಿಡ್ನಿಂದ ದುಡ್ಡು ಕೊಡಲಿಕ್ಕೆಲ್ಲ ತೊಂದರೆ ಆಗಿದ್ದರೂ ಕೊಡ್ತಾ ಇದ್ದಾರೆ. ಈಗ ನಾವಂತೂ ಶಾಲೆ ಅಧ್ಯಾಪಕರಿಗೆ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ ಏನು ಸಂಬಳ ಕೊಡಬೇಕು ಅದನ್ನೆಲ್ಲ ಕೊಟ್ಕೊಂಡು ಅವ್ರಿಗೆ ಸರಿಯಾದ ರೀತಿ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ವಿ. ಈಗ ನಮ್ಮ ಶಾಲೆ ಮನೆ ಹೊರಗಡೆಯಿಂದ ಬಂದವರು, ನಮ್ಮ ತಹಸೀಲ್ದಾರೇ ಬಂದವರು ಆಗ್ತಾ ಇದ್ರು. ನಮ್ಮ ಶಾಲೆ ನೋಡಿದರೆ ನಮಗೆ ಎಲ್ಲ ಥರದಲ್ಲೂ ಒಂದು ಉತ್ತಮ ಶಾಲೆ, ತಾಲೂಕಿನ ಉತ್ತಮ ಶಾಲೆ ಅಂತೇಳಿ ಕಾಣುತ್ತೆ ಅಂತೇಳಿ ಅವರು ನಮ್ಮ ಹತ್ರ ಮಾತಾಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಶಾಲೆಯೂ ಸಹ, ಶಾಲೆ ಬಗ್ಗೆನೂ ಸ್ವಲ್ಪ ನೀವು ಹೆಚ್ಚಿಗೆ. ಅಧ್ಯಕ್ಷ ಎಆರ್ ಮುತ್ತಣ್ಣ ಅವರು ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದು ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಿದ್ದಾರೆ. ಪ್ರಸಕ್ತ ವರ್ಷದಿಂದ 9 ಮಂದಿ ಯುವಕರು ಸಮಿತಿಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. 3 ಮಹಿಳೆಯರು ಆಡಳಿತ ಮಂಡಳಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆಂದು ಕಾರ್ಯದರ್ಶಿ ಎನ್ಬಿ ಗಣಪತಿ ಅವರು ತಿಳಿಸಿದ್ದಾರೆ.